ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಚಾಚಿ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಮಗು ಜಾಜಿ, ನಿನ್ನಷ್ಟೇ ಪ್ರಭಾವಶಾಲಿ ಪ್ರತಿಸ್ಪರ್ಧಿಯೊಬ್ಬ ಇದ್ದಾನೆ ನಿನಗೆ. ಏನು ನನ್ನ ಮಾನ ತೆಗೆದ್ರಲ್ಲ ನೀವು? ಮಗನ ಮಾನ ತೆಗೆಯುವಂತ ಕೆಲಸ ಯಾವ ತಂದೆನೂ ಮಾಡೋದಿಲ್ಲ ಚಂದ್ರ. ಕಿರಚ್ಬೇಡಿ. ಆದ್ರೆ ಒಂದು ಬಂಗಾರಿ, ಏನು? ಯಾಕೋ ಬಂಗಾರಿ, ಮೊನ್ನೆಯಿಂದ ನಿನ್ನಂಗೆ ಸಿಗ್ಲೇ ಇಲ್ಲ. ನಿನಗೆ ಯಾಕೆ ಸಿಗಬೇಕು? ಬೇರೆಯವ್ರ ಮನೆ ಸೊಸೆಗಳ ಹತ್ರ ನಂದೆಂತ ಮಾತು? ಹೀಗೆಲ್ಲ ಮಾತಾಡಬೇಡ್ವೋ ಬಂಗಾರಿ, ನನಗೆ ತುಂಬ ನೋವಾಗುತ್ತೆ. ಮನೇಲಂತೂ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ನೀನು ಹೀಗೇನಾ? ನಿನಗೆ ಮಾತ್ರ ನೋವಾಗೋದು ಅಂದ್ಕೊಂಡಿದ್ಯಾ? ನನಗೊಂದು ಮನಸ್ಸಿದೆ, ನನಗೂ ನೋವಾಗುತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದೀಯಾ? ಚುಚ್ಚಬೇಡ್ವೋ ಬಂಗಾರಿ, ಮೊದಲೇ ಬೆಂಕಿಲಿ ಬೇಯ್ತಿದ್ದೀನಿ, ತುಪ್ಪ ಸುರಿಬೇಡ. ಮೊನ್ನೆ ಶಂಕರಜ್ಜನ್ ಕಡೆಯವ್ರು ಯಾರೋ ಸುಖಧರ ಅಂತ ಅವನ ಸೋದರ ಮಾವನ ಜೊತೆ ನನ್ನ ನೋಡಕ್ ಬಂದಿದ್ದ. ಮನೆಯವ್ರಿಗೆಲ್ಲ ಸಂಬಂಧ ಒಪ್ಪಿಗೆ ಆಗಿದೆಯಂತೆ. ನನ್ನನ್ನು ಅವನಿಗೆ ಕೊಟ್ಟು ಮದುವೆ ಮಾಡ್ತಾರಂತೆ ಕಣೋ. ಲೋ ಬಂಗಾರಿ, ಎಲ್ಲದಕ್ಕೂ ಹೂ ಹೂ ಅಂತಿದ್ಯಲ್ಲೋ, ಏನಾದರೂ ಮಾತಾಡೋ. ಮದುವೆ ನಿಶ್ಚಯ ಆದಮೇಲೆ ನಾನು ಮಾತಾಡೋದು ಏನಿದೆ? ನಿನಗೊಂದಿಷ್ಟು ಚಿಂತೆನೇ ಇಲ್ವಲ್ಲೋ? ತುಂಬ ಬದಲಾಗ್ಬಿಟ್ಟಿದ್ಯಾ. ನನ್ನ ಬಂಗಾರಿ ಅಲ್ಲ ನೀನು, ನಾನು ಪ್ರೀತಿಸಿದ ಬಂಗಾರಿ ಅಲ್ಲ ನೀನು. ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ವಿ, ಅದೆಲ್ಲ ಮರ್ತೋಯ್ತಾ ನಿನಗೆ? ಮಾತಾಡೋ. ಓಹೋ, ಅದೆಲ್ಲ ಈಗ ನೆನಪಿಗೆ ಬಂತ ನಿನಗೆ? ಮದುವೆ ನಿಶ್ಚಯ ಆದಮೇಲೆ ಈಗ ನನ್ನ ಹತ್ರ ಬಂದು ನಿಂತಿದೀಯ. ಈಗ ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಮನೇಲಿ ಮಾತಾಡ್ತಿದ್ದೆ ಅಲ್ವಾ?
ಹೇಗೋ ಮಾತಾಡ್ಲಿ. ನಾನೇನವ್ರ ಹೆತ್ತ ಮಗಳ, ಅವ್ರು ನನ್ನನ್ನು ಸಾಕ್ತಿರೋದೇ ದೊಡ್ಡ ವಿಷಯ. ಇದನ್ನೆಲ್ಲ ಹೇಗೋ ಕೇಳಕ್ಕಾಗತ್ತೆ? ಕಳ್ಳಂಗೊಂದು ಪಿಳ್ಳೆನೇವ, ಚಪ್ಲಿಕಾಯವನ್ನ ನಾನು ಮದುವೆ ಆಗಲ್ಲ ಅಂತ ಒಂದು ಮಾತು ಹೇಳ್ಬಿಡು. ಸತ್ಯನ ಅರಗಿಸ್ಕೊಳ್ಳೋ ಶಕ್ತಿ ನನಗೆ ಬಂದಿದೆ ಈಗ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಬಂಗಾರಿ. ಅರ್ಥ ಮಾಡ್ಕೊಳ್ಳೋ. ಅವ್ರು ನನ್ನನ್ನು ಕೇಳಲೂ ಇಲ್ಲ, ವಿಚಾರಿಸ್ಲೂ ಇಲ್ಲ. ಎಲ್ಲ ಅವರವರೇ ತೀರ್ಮಾನ ಮಾಡ್ಕೊಂಡಿದ್ದಾರೆ ಕಣೋ. ಶಂಕರಜ್ಜನ್ಗೆ ಅಮ್ಮನವ್ರ ಪ್ರೇರಣೆ ಆಯ್ತಂತೆ. ಅಪ್ಪನ್ಗೆ ಅಜ್ಜನ ವಿರುದ್ಧ ಮಾತಾಡೋ ಧೈರ್ಯ ಇಲ್ಲ. ಅಮ್ಮನೂ ಒಪ್ಕೊಂಡಿದ್ದಾರೆ. ಅಜ್ಜಿಗಂತೂ ನನ್ನ ಮನೆಯಿಂದ ಅಟ್ಟಿದ್ರೆ ಸಾಕಾಗೋಗಿದೆ. ಮನೆಯಲ್ಲಿ ಇಂಥ ಪರಿಸ್ಥಿತಿ ಇರೋವಾಗ ನೀನಾದ್ರೂ ನನ್ನ ಜೊತೆ ಇರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನು ನನ್ನ ಕೈ ಬಿಟ್ಬಿಟ್ಟಿಯಲ್ಲೋ. ನನಗೆ ಯಾರು ಇಲ್ಲ, ನನಗೆ ಯಾರು ಇಲ್ಲ. ಗುರುಗಳೇ, ನೀವು ಕಲಿಸ್ಕೊಟ್ಟ ವಿದ್ಯೆ ನನ್ನ ಬಲ, ನಿಮ್ಮ ಆಶೀರ್ವಾದ ನನ್ನ ರಕ್ಷೆ. ಚಿಂತಿಸಬೇಡಿ, ಚಂದ್ರಾಧರನಲ್ಲ, ಅವನಂತ 100 ಜನ ಬಂದರೂ ಈ ಸೂರ್ಯಾಂಶ ಅವ್ರನ್ನ ಎದುರಿಸ್ತಾನೆ. ನಿಮ್ಮ ಆಸೆಯಂತೆ ಜಾಜಿನ ಮದುವೆ ಆಗಿ ಅವಳ ಗರ್ಭದಲ್ಲಿ ಜನಿಸೋ ಶ್ರೀಚಕ್ರ ಸ್ವರೂಪಿ ಮಗುವನ್ನ ನಿಮಗೆ ನೀಡ್ತೀನಿ ಗುರುಗಳೇ. ಇದು ನನ್ನ ಭಾಷೆ, ನನ್ನ ಭಾಷೆ, ನನ್ನ ಭಾಷೆ. ನೀನು ಇಷ್ಟು ಭರವಸೆ ಕೊಟ್ಟ ಮೇಲೆ ಮುಗೀತು ಸೂರ್ಯಾಂಶು. ನಾನಿನ್ನು ನಿಶ್ಚಿಂತೆಯಾಗಿರ್ತೀನಿ. ಆ ಶ್ರೀಚಕ್ರ ಸ್ವರೂಪಿಯಾದ ಮಗು ಜಾಜಿ ಗರ್ಭದಲ್ಲಿ ಹುಟ್ಟಿ ನನ್ನ ಕುಟೀರದಲ್ಲಿ ನಲಿಯುತ್ತೆ. ನಾವು ಬಯಸಿದ್ದನ್ನೆಲ್ಲ ಆ ಮಗುವಿನ ಮೂಲಕ ನಡೆಸೋ ಹಾಗಾಗುತ್ತೆ. ನಾನು ಶ್ರೀಚಕ್ರದ ಒಡೆಯನಾಗ್ತೀನಿ. ಚಕ್ರಾಧಿಪತಿ ಆಗ್ತೀನಿ. ಆದ್ರೆ ಗುರುಗಳೇ, ನನ್ನ ಮತ್ತು ಜಾಜಿ ಮದುವೆಗಿಂತ ಮುಂಚೆ ಆ ಸುಖದರ ಬಂದ್ಬಿಟ್ರೆ ಕೆಲಸ ಕೆಡುತ್ತಲ್ಲ, ಅದಕ್ಕೇನ್ ಮಾಡೋದು? ಆ ಚಿಂತೆ ನಿನಗೆ ಬೇಡ. ಅವನಿಲ್ಲಿಗೆ ಬರೋದು ಅಸಾಧ್ಯ. ಅದೇಗೆ? ಯಾಕಂದ್ರೆ ಅವನು ನನ್ನ ವಶದಲ್ಲಿದ್ದಾನೆ. ನನ್ನ ಕುಟೀರದ ಹಿಂದಿನ ಕೋಣೆಯಲ್ಲಿ ಅವನನ್ನು ಬಂಧಿಸಿದ್ದೇನೆ. ಬಾ, ತೋರಿಸ್ತೇನೆ. ಅಲ್ಲಿ ನೋಡಿ, ಅಣ್ಣ ನನ್ನ ಮದುವೆ ಆಗು ಅಂತ ಪೀಡಿಸ್ತಿದ್ದಾರಲ್ಲ, ಅದೇ ಹುಡುಗಿ. ಅದು ಈ ಹುಡುಗಿನೇನಾ? ಬರಲಿ, ವಿಚಾರಿಸೋಣ.
ಶ್ರೀಚಕ್ರವನ್ನು ಜಾಜಿಗೆ ಹಸ್ತಾಂತರಿಸಿ ಬಿಟ್ರಲ್ಲ, ಏಕೆ? ಈಗ ತಾನೇ ಜಾಜಿಯಲ್ಲಿಂದ ತಗೊಂಡು ಹೋದ ಶ್ರೀಚಕ್ರವು ಅವಳ ಬುಟ್ಟಿಯಲ್ಲಿ ಹಣ್ಣಾಗಿ ಮಾರ್ಪಾಡಾಗುತ್ತದೆ. ಹಣ್ಣಿನೊಳಗೊಂದು ಬೀಜವಿದೆ. ಬೀಜರೂಪಿ ಶ್ರೀಚಕ್ರ ಮತ್ತೊಂದು ಸ್ವರೂಪಕ್ಕೆ ಬದಲಾಗುವ ಪರ್ವಕಾಲವಿದು. ಆ ಹಣ್ಣು ಯಾರಿಗೂ ಸಿಗಕೂಡದು. ಪೂರ್ತಿ ಹಣ್ಣನ್ನು ಜಾಜಿಯೇ ಭಕ್ಷಿಸಬೇಕು. ಅಂತೂ ಪರಶಿವನ ಅಪೇಕ್ಷೆಯಂತೆ ನನ್ನ ಪರಮಭಕ್ತೆ ಜಾಜಿ ಹಣ್ಣನ್ನು ತಿಂದಿದ್ದಾಳೆ. ಶ್ರೀಚಕ್ರವೇ ಹಣ್ಣಾಗಿ ಅವಳ ಗರ್ಭ ಸೇರಿದೆ. ಇನ್ನು 10 ತಿಂಗಳ ಒಳಗೆ ಅವಳ ಗರ್ಭದಲ್ಲಿ ಒಂದು ಮಹಾಶಕ್ತಿಯ ಜನನವಾಗಬೇಕಾಗಿದೆ. ಏನಮ್ಮ ನಿನ್ನ ಹೆಸರು? ಯಾಕೆ ಮೌನ? ಅಂದ್ಕೊಂಡಿದ್ದು ಯಾವುದೂ ಆಗ್ತಿಲ್ಲ ಅಂತನಾ? ಮಾತಾಡಬೇಕು, ಮನಸ್ಸಲ್ಲಿದ್ದನ್ನು ಹೇಳ್ಕೋಬೇಕು. ಮೌನ ಕೊಲ್ಲುತ್ತೆ, ಮಾತು ಗೆಲ್ಲುತ್ತೆ. ಯಾಕೆ ಆಶ್ಚರ್ಯ? ನನ್ನ ಹೆಸರು ವೈಜಯಂತಿ ಅಂತ. ವಿರೂಪಾಕ್ಷ ಶಾಸ್ತ್ರಿಗಳ ತಂಗಿ ನಾನು. ಇವನು ನನ್ನ ಮಗ. ಅಂದರೆ ಸ್ವಂತ ಮಗ ಅಲ್ಲ, ಸಾಕು ಪುತ್ರ. ವಿರೂಪಾಕ್ಷ ಶಾಸ್ತ್ರಿಗಳ ಮೊದಲನೇ ಮಗ ಚಂದ್ರಾಧರ. ಅವಳಿಗೆ ನನ್ನ ಪರಿಚಯ ಇದೆ ಬಿಡಿಯತ್ತೆ. ಮೊನ್ನೆ ಹೋಗಿದ್ನಲ್ಲ ಶಂಕರ್ ಶಾಸ್ತ್ರಿ ಅವ್ರ ಮನೆಗೆ, ಅವ್ರ ಮೊಮ್ಮಗಳು ಇವಳು. ಹೆಸರು ಜಾಜಿ ಅಂತ. ಮೊನ್ನೆ ಯಾರೋ ಹುಡುಗ ನೋಡ್ಕೊಂಡು ಹೋಗಿದ್ನಲ್ಲ ನಿನ್ನ. ಏನಾಯ್ತು ಆ ಸಂಬಂಧ ಕುದುರ್ತಾ? ಕನ್ಯರ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ನಯ ನಾಜೂಕು ಇಲ್ವಲ್ಲೋ ನಿನಗೆ? ಪಾಪ ಹುಡುಗಿಗೆ ಹೀಗೆಲ್ಲ ಕೇಳಿದ್ರೆ ನಾಚಿಕೆ ಆಗೋದಿಲ್ವಾ ಅವಳಿಗೆ? ನೀನೇನೋ ಬೇಜಾರು ಮಾಡ್ಕೋಬೇಡಮ್ಮ. ಇವನು ಸ್ವಲ್ಪ ಹಾಗೆ ಮನಸ್ಸಲ್ಲಿದ್ದನ್ನು ಆಡ್ಬಿಡ್ತಾನೆ. ನಿನ್ನ ಹಾಗೆ ಒಳಗೆ ಇಟ್ಕೊಂಡು ಕೊರಗಲ್ಲ. ನನಗೆ ಗೊತ್ತಿದೆ ನಿನಗೆ ಆ ಸಂಬಂಧ, ಆ ಹುಡುಗ ಇಷ್ಟ ಇಲ್ಲ ಅಂತ. ನೀನೇನು ಯೋಚನೆ ಮಾಡಬೇಡಮ್ಮ. ಆ ಹುಡುಗ ನಿನ್ನ ಮದುವೆ ಆಗೋಲ್ಲ. ಯಾಕಮ್ಮ ನನ್ನನ್ನು ಹಾಗೆ ನೋಡ್ತಿದ್ಯಾ? ನನಗೆ ಹೇಗಿದೆಲ್ಲ ಗೊತ್ತಾಯ್ತು ಅಂತನಾ? ಇದು ಒಂದು ಸಿದ್ಧಿ. ಇಂಥ ಹಲವು ಸಿದ್ಧಿ ಸಾಧನೆಗಳನ್ನ ನಾನು ಮಾಡಿದ್ದೀನಿ. ಮನಸ್ಸಲ್ಲಿರೋದನ್ನು ಮುಖಭಾವದ ಹಂಗಿಲ್ಲದೆ ಹೇಳಬಲ್ಲೆ ನಾನು. ನೀನು ಏನು ಯೋಚನೆ ಮಾಡಬೇಡ. ನೀನು ಮದುವೆ ಆಗೋ ಹುಡುಗ ಬೇರೆಯೇ ಇದ್ದಾನೆ.
ನೋಡಿದ್ರ ಅತ್ತೆ ಅವಳು ದಿಮಾಕನ್ನ? ನೀವೆಷ್ಟೇ ಮಾತಾಡಿದ್ರು ಒಂದೇ ಒಂದು ಮಾತು ಸಹ ಆಡಲಿಲ್ಲ. ಆ ಹುಡುಗಿ ಬಾಯಿ ಮಾತಾಡದೇ ಇರ್ಬೋದು, ಆದರೆ ಅವಳ ಕಣ್ಗಳು 1000 ಮಾತನ್ನ ಹೇಳ್ತಾ ಇವೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ಒಳಗಣ್ಣಿರಬೇಕು. ಮಾತೇ ಇಲ್ಲ, ಒಳಗಣ್ಣು ಬೇರೆನಾ? ನನ್ಗೆ ಯಾವ ಕರ್ಮ ಅತ್ತೆ ಇಂಥ ಮೂಗಿನ ಕಟ್ಕೊಳಕ್ಕೆ? ನಾನು ಇವಳನ್ನ ಮದುವೆ ಆಗ್ಬೇಕಾ? ಆಗಬೇಕು ಚಂದ್ರ. ಆದರೆ ಯಾಕೆ? ನನ್ನ ಧ್ಯೇಯ ಏನು, ಧೈರ್ಯ ಏನು, ಗುರಿ ಏನು, ಮಾರ್ಗ ಏನು ಅದನ್ನೆಲ್ಲ ಇವಳಿಗೋಸ್ಕರ ಮುರಿಬೇಕಾ? ಅಥವಾ ನಿಮ್ಮ ಅಣ್ಣನ ಸಲುವಾಗಿ ಮುರಿಬೇಕಾ? ಎಲ್ಲವನ್ನೂ ತೂಕದ ತಕ್ಕಡಿಗೆ ಹಾಕಿದ್ರೆ ಸಮತೂಕವೇ ತೂಗೋದಿಲ್ಲ ಚಂದ್ರ. ಒಂದಷ್ಟು ಏರುಪೇರುಗಳಿರುತ್ತವೆ. ಆದರೆ ಬದುಕನ್ನೇ ತಕ್ಕಡಿಗೆ ಹಾಕಿ ಅದು ಯಾವ ಸುಖ ಕಾಣಲಿ ಅತ್ತೆ? ಅಷ್ಟಕ್ಕೂ ಆ ಹುಡುಗಿ ನನ್ನ ಹಾರಾಟ ಚೀರಾಟನೆಲ್ಲ ಸಹಿಸ್ಕೊಳ್ಳೋದಿಲ್ಲ. ನನ್ನ ಹೆಂಡತಿ ಆಗೋದಕ್ಕೆ ಯೋಗ್ಯತೆ ಇಲ್ಲ ಅವಳಿಗೆ. ನನ್ನ ಪ್ರೀತಿ, ಮೋಹ, ಕೋಪ, ಉತ್ಸಾಹ, ಉಪ್ಪಳ ಎಲ್ಲವೂ ತೀವ್ರ. ಇವಳಿಗೆ ಅದು ಯಾವುದರ ಅರಿವು ಇಲ್ಲ. ದೇವಸ್ಥಾನ, ಕಲ್ಯಾಣಿ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಇಂಥ ಹುಡುಗಿ ನನಗೆ ಸರಿ ಹೊಂದೋದಿಲ್ಲ ಅತ್ತೆ. ಯಾಕೆ ಸರಿ ಹೊಂದಬೇಕು ಚಂದ್ರಾಧರ? ನೀನೇನು ಅವಳ ಜೊತೆ ಸಂಸಾರ ಸಾಗಿಸ್ಬೇಕಾ? ಆದರೆ ಒಂದ್ಸಲ ಮದುವೆ ಆದರೆ ಮುಗಿತಲ್ಲ ಅತ್ತೆ. ಸಂಸಾರ ಬಂಧನಗಳು ಬೇಡ ನಿನಗೆ ಚಂದ್ರ. ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನ ಎಂಬ ಕಾರ್ಯಕ್ಕೆ ಮಾತ್ರ ನಿಮಿತ್ತ ನಿನ್ನ ಮದುವೆ. ಗರ್ಭಕ್ಕೆ ನೀನು ಕಾರಣ ಆಗಬೇಕು ಅನ್ನೋ ನಿನ್ನ ತಂದೆ ಇಚ್ಛೆಗಾಗಿ ಮಾತ್ರ ಈ ಮದುವೆ. ನೆನಪಿರಲಿ, ಗರ್ಭ ಫಲಿಸಿದ ಮೇಲೆ ನಿನ್ನ ಕೆಲಸ ಮುಗೀತು. ಮತ್ತೆ ನೀನು ವೃತ ಹಿಡಿದು ತಪೋನಿರತನಾಗು. ಸಂಸಾರ ಬಂಧನಗಳಿಂದ ವಿಮುಕ್ತನಾಗು. ಮತ್ತೆ ನಿನ್ನ ಸಿದ್ಧಿ ಸಾಧನೆಗಳತ್ತ ಹೆಜ್ಜೆ ಹಾಕು. ಸುಖದರ ಇಲ್ಲೇ ಇದ್ದ, ಈಗ ಎಲ್ಲಿ ಹೋದ? ನಾನು ಮಂತ್ರಿಸಿದ ನಿಂಬೆಹಣ್ಣು ಇಲ್ಲೇ ಬಿದ್ದಿದೆ. ಅವನು ಎಲ್ಲಿ ಹಾಳಾಗೋದ? ಅವನನ್ನ ಬಂಧ ಮುಕ್ತನಾಗಿ ಮಾಡಿದ್ಯಾರು? ಸೂರ್ಯಾಂಶು. ಅವನು ಇಲ್ಲೆಲ್ಲೂ ಕಾಣ್ತಿಲ್ಲ ಅಂದರೆ ಖಂಡಿತವಾಗಿ ತಪ್ಪಿಕೊಂಡು ಹೋಗಿದ್ದಾನೆ. ಅವನಾಗ ಅವನು ಹೊರಗೋಗೋದು ಅಸಾಧ್ಯ. ಯಾರೋ ಹೊರಗಿಂದ ಒಳಗೆ ಬಂದಿದ್ದಾರೆ. ಹೊರಗಿಂದ ಯಾರಾದರೂ ಬಂದು ಬಂಧನ ಮುರಿಯದ ಹೊರತು ಬಂಧನದಲ್ಲಿರೋರು ತಪ್ಪಿಕೊಂಡು ಹೋಗೋದು ಅಸಾಧ್ಯ. ಇದು ಹೇಗಾಯಿತು? ಯಾರು ಒಳಗೆ ಬಂದಿದ್ದು? ಆ ಸುಖದರನನ್ನ ಯಾರು ಬಂಧ ಮುಕ್ತ ಮಾಡಿದ್ದು?